ಲೆವೆಲಲ್ಲಿ ಯಂತ್ರಗಳನ್ನು ಗಮನಿಸಿ ಕರೆಕ್ಟಾಗಿ ನಾವು ನಾಟಿ ಮಾಡಿಕೊಂಡಾಗ ಅರ್ಧ ಬೆಳೆ ನಾವು ಸಕ್ಸಸ್ ಮಾಡಿದಾಗೆ ಟೊಮೊಟೊ ಫಾರ್ಮಿಂಗಲ್ಲಿ ಇದು ಬೇಸಿಕ್ ಇನ್ಫಾರ್ಮೇಷನ್. ಇನ್ನು ಈ ವೆರೈಟಿ ಬಂದು ನಾಮದಾರಿದ ಈಗಾಗಲೇ ಹೇಳಿದಾಗೆ 5022 ವೆರೈಟಿ. ಇದು ಮಳೆಗಾಲ ಸಾಯ್ತಾನೆ ಇದ್ದಾವೆ ಅಂತ ಹೇಳ್ತಾರೆ. ನೋಡಿ, ವಿಲ್ಟ್ ಸಮಸ್ಯೆ ಇದ್ದರೆ ನೋಡಿ ಈ ರೀತಿ ಹೊಸದಾಗಿ ಎಷ್ಟೋ ಗಿಡಗಳನ್ನ ನಾಟಿ ಮಾಡ್ತಾನೆ ಇರ್ತಾರೆ, ಆದ್ರೂ ಗಿಡ ಸಾಯ್ತಾನೆ ಇರುತ್ತೆ. ಈ ವಿಲ್ಟ್ ಸಮಸ್ಯೆಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಯಾವುದಿಲ್ಲ. ವಿಲ್ಟ್ ಸಮಸ್ಯೆ ಇದ್ದರೆ ತುಂಬ ಸಮಸ್ಯೆ ಟೊಮೊಟೊ ಫಾರ್ಮಿಂಗ್ ಮಾಡೋದು. ನೀವು ಅಲ್ಲಿ ನೋಡಬೇಕಾದ್ರೆ ಗ್ರೋತ್ ಆ ಕಡೆ ಯಾವ ರೇಂಜಿಗಿದೆ ಮತ್ತು ಗ್ರೋತ್ ಈ ಕಡೆ ಯಾವ ರೇಂಜಿಗಿದೆ ಅಂತಲೇ ಕಾಣ್ಬೋದು. ಅದರಿಂದ ಜಮೀನಲ್ಲಿ ನಮಸ್ಕಾರ, ನಮ್ಮ ವೀಕ್ಷಕರು ಎಲ್ಲ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತಲೇ ಇವತ್ತು ಮತ್ತೊಂದು ಅದ್ಭುತವಾದ ಕೃಷಿ ವಿಡಿಯೋ ಅಂತಲೇ ಹೇಳ್ಬೋದು. ಸಮಾಚಾರ ಏನಂದರೆ, ಇಂದಿನ ವಿಡಿಯೋ ಸಮಾಚಾರ ಅಂದರೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಟೊಮೊಟೊ ನಾಟಿ ಮಾಡೋಕ್ಕೆ ಮುಂಚೆ ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ವೆರೈಟಿ ಬಗ್ಗೆನೇ ಎಚ್ಚರಿಕೆ ವಹಿಸ್ಬೇಕು. ಕಾರಣ ಏನು ಅಂತ ಹೇಳ್ತೀರಾ? ಕಾರಣ ಏನಂದರೆ ಏನಿಲ್ಲ, ಕೆಲವು ಸೀಸನ್ ತಕ್ಕಾಗೆ ಅಂದರೆ ಸೀಸನ್ ವಿರುದ್ಧವಾಗಿ ಸೆಲೆಕ್ಟ್ ಮಾಡಿದಾಗ ತಳಿಗಳನ್ನ ಏನಾಗುತ್ತೆ, ಬೆಳೆ ಫೇಲ್ಯೂರ್ ಆಗುತ್ತೆ. ಅದರಿಂದ ನಾವು ಬೆಳೆ ಯಾವ ಕಾಲಕ್ಕೆ, ಬೇಸಿಗೆನೆಗೆ, ಮಳೆಗೆ ಮತ್ತು ಮಳೆಗಾಲಕ್ಕೆ, ಚಳಿಗಾಲಕ್ಕೆ ಈ ಥರ ಸೀಸನ್ ವೈಸು ಕ್ರಾಪ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ತುಂಬ ಮುಖ್ಯ. ಈಗ ಸದ್ಯಕ್ಕೆ ನಾವು ಬಂದೀವಿ ಚಾಮ್ 33 ವೆರೈಟಿನಲ್ಲಿ. ನೀವು ನೋಡ್ತಾ ಇರ್ಬೋದು ಬೆಳೆನ, ಈಗ ತೋರಿಸ್ತೀನಿ ಆ ಕಡೆ. ಚಾಮ್ 33 ಟೊಮೊಟೊ ಫಾರ್ಮಿಂಗ್ ಮಾಡಿದ್ದಾರೆ ಇಲ್ಲಿ. ಇದಕ್ಕೆ ಆಗಿರೋದು ಕೇವಲ 1 ತಿಂಗಳ ಮೇಲೆ 4 ದಿನ ಅಷ್ಟೇ. ಕೇವಲ 1 ತಿಂಗಳ ಮೇಲೆ 4 ದಿನಕ್ಕೆ ಅದ್ಭುತವಾದ ಡೆವಲಪ್ಮೆಂಟು. ಫಾರ್ಮರ್ ಇಲ್ಲ, ನಾವು ಮತ್ತಷ್ಟು ಮಾಹಿತಿಗಳನ್ನ ಕೇಳಬಹುದಿತ್ತು, ಆದರೆ ನಮ್ಗೆ ಗೊತ್ತಷ್ಟು ಮಾಹಿತಿಗಳನ್ನ ಇದರಲ್ಲಿ ತಿಳ್ಕೊಳ್ಳೋಣ. ಚಾಮ್ 33 ವೆರೈಟಿ ಕೇವಲ 40 ದಿನನೂ ಆಗಲಿಲ್ಲ, 35ರಿಂದ 36 ದಿನ ಆಗಿದೆ. 36 ದಿನದಲ್ಲಿ ಯಾವ ರೇಂಜಿಗೆ? ಮೊದಲನೇದಾಗಿ ಗಿಡದ ಅಂತರ ನೋಡ್ಬಿಡೋಣ. ಬೆಡ್ ಸಾಮಾನ್ಯವಾಗಿ ಸಾಲಿನ ಸಾಲಿಗೆ 4 ಅಡಿ 4.25 ಅಡಿ ಅಂತರ ಇದೆ. ಇನ್ನು ಗಿಡದಿಂದ ಗಿಡಕ್ಕೆ ಅಂತರ 1.5 ಅಡಿ ಕೊಟ್ಟಿದ್ದಾರೆ. ಎಲ್ಲರೂ ಸಾಮಾನ್ಯವಾಗಿ ಈ ಅಂತರ ಕೊಡ್ತಾರೆ, 4.25ರಿಂದ 5 ಅಡಿ ಸಾಲು ಮತ್ತು ಗಿಡದಿಂದ ಗಿಡಕ್ಕೆ 1.5 ಅಡಿ. ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದೆ, ಗಿಡದಿಂದ ಗಿಡಕ್ಕೆ 3 ಅಡಿ ಅಂತರ ಕೊಟ್ಟಿದ್ರು. ಅದು ಒಬ್ಬೊಬ್ಬ ರೈತರು ಒಂದೊಂದು ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ. ಅವರು ಒಂದು ಟ್ಯಾಲೆಂಟ್, ಒಬ್ರಿಗೆ ಇರ್ತಕ್ಕಂಥ ಟ್ಯಾಲೆಂಟ್ ಒಬ್ಬರಿಂದ ಒಬ್ಬರಿಗೆ ಮತ್ತೆ ವಿಭಿನ್ನವಾಗಿರುತ್ತೆ. ಮತ್ತು ಫ್ರೂಟ್ ಸೆಟ್ಟಿಂಗ್ ಎಲ್ಲ ನೋಡಬೇಕಾದ್ರೆ ನೋಡಿ ಈ ರೀತಿ ಇದೆ. ಇನ್ನು ಈಗ ಪ್ರಾರಂಭದಲ್ಲಿ ಕೆಳಗಡೆ ಬಂದಿಲ್ಲ ಇಳುವರಿ, ಈ ಕಡೆ ಪ್ರಾರಂಭದಲ್ಲಿ ಗಿಡ ಹೈಟ್ ಬಂದಿರೋದ್ರಿಂದ ನಮಗೆ 1 ಅಡಿಯಿಂದ ಮೇಲ್ಗಡೆ ಫ್ರೂಟ್ ಸೆಟ್ಟಿಂಗ್ ಕಾಣಿಸ್ತಾ ಇದೆ. ಇದು ಕೇವಲ 35 ದಿನದ ಕೃಷಿ ಆಗಿರೋದ್ರಿಂದ ಬೇಜಾನ್ ಡೆವಲಪ್ಮೆಂಟ್ ಆಗೋ ಚಾನ್ಸ್ ಇದೆ. ಈಗಲೇ ನೋಡ್ಬೋದು, ಕೇವಲ 1 ತಿಂಗಳಿಗೆ ಈ ರೇಂಜ್ಗೆ ಹೈಟ್ ಆಗಿದೆ ಅಂದರೆ ಯಾವ ರೀತಿ ಫಾಸ್ಟ್ ಗ್ರೋತ್ ಇದೆ ಅಂತಲೇ ನೀವು ಗಮನಿಸ್ಬೋದು. ಇನ್ನು ಸ್ಟ್ರಕ್ಚರ್ ವೈಸ್ ಬಂದರೆ ಎಲ್ಲ ಸಾಮಾನ್ಯವಾಗಿ ನೋಡಿ ಈ ರೇಂಜ್ಗೆ ಮಾಡ್ತಾರೆ. ಈಗ 2 ಗೂಟ ಮಾಡಿ, ಈಗ ಸಾಮಾನ್ಯವಾಗಿ ನೋಡಿ ಇಲ್ಲಿ 2 ಗೂಟದ ಮಧ್ಯೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಕಾರಣ ಏನಂತೀರ? ಗಾಳಿ ವಾತಾವರಣ ಚೆನ್ನಾಗಿರುತ್ತೆ. ಮತ್ತು ಆ ಕಡೆ ಈ ಕಡೆ ಲೆಫ್ಟ್ ರೈಟಿಗೆ 2 ಕಡೆ ವೈರನ್ನು ಸಪ್ರೇಟಾಗಿ ಮಾಡ್ಕೊಂಡಿರ್ತಾರೆ, ಬಳ್ಳಿಗಳನ್ನ ಸಹ ಸಪ್ರೇಟಾಗಿ ಕಟ್ಕೊತಾರೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಾಗುತ್ತೆ. ಮತ್ತು ನೀವು ಒಂದೇ ಕಡ್ಡಿ ಹಾಕ್ತಾರೆ. ಸಾಮಾನ್ಯವಾಗಿ ಕೆಲವರು ಒಂದೇ ಕಡ್ಡಿ ಹಾಕಿ ಬಳ್ಳಿಗಳನ್ನ ಆ ಕಡೆ ಈ ಕಡೆ ನೋಡಿ ಈ ರೇಂಜಿಗೆ ಹತ್ರ ಸೇರಿಸಿದ್ರೆ ಏನಾಗುತ್ತೆ, ಗಾಳಿ ವಾತಾವರಣ ಕಡಿಮೆ ಆಗುತ್ತೆ ಮತ್ತು ಉಸಿರಾಡೋದಕ್ಕೂ ಕಷ್ಟ ಆಗುತ್ತೆ, ಗಿಡಕ್ಕೆ ಫ್ರೂಟ್ ಸೆಟ್ಟಿಂಗೂ ಕಡಿಮೆ ಆಗುತ್ತೆ. ಈ ರೀತಿ ಸಣ್ಣ ಸಣ್ಣ ವಿಚಾರಗಳನ್ನು ನೀವು ರೈತರು ತೋಟದಲ್ಲಿ ಬೆಳೆ ಮಾಡುವಾಗ ಅಳವಡಿಸ್ಕೊಂಡ್ರೆ ಅದು ಇಳುವರಿನಲ್ಲಿ ನಮಗೆ ದೊಡ್ಡ ಪರಿಣಾಮನೇ ಬೀರುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ಒಂದು ಗಮನಿಸ್ಬೋದು, ಟೊಮೊಟೊ ಫಾರ್ಮಿಂಗ್ ಮಾಡಬೇಕಾದ್ರೆ ಕೆಲವು ಜಮೀನುಗಳಲ್ಲಿ ವಿಲ್ಟ್ ಪ್ರಾಬ್ಲಮ್ ಇರುತ್ತೆ. ಆ ವಿಲ್ಟ್ ಪ್ರಾಬ್ಲಮನ್ನು ತೋರಿಸ್ತೀನಿ ಈಗ. ವಿಲ್ಟ್ ಪ್ರಾಬ್ಲಮ್ ಏನು ಇಲ್ಲದೆ ಇರ್ತಕ್ಕಂಥ ಇದೇ ಜಮೀನಲ್ಲೇ ಒಂದೇ ಸಲ ಗಿಡ ನಾಟಿ ಮಾಡಿರೋದು. ವಿಲ್ಟ್ ಪ್ರಾಬ್ಲಮ್ ಇರ್ತಕ್ಕಂಥದ್ರಲ್ಲಿ ಯಾವ ರೀತಿ ಬಂದಿದೆ, ವಿಲ್ಟ್ ಪ್ರಾಬ್ಲಮ್ ಇಲ್ಲದೆ ಇರೋ ಮಣ್ಣಲ್ಲಿ ಯಾವ ರೀತಿ ಬೆಳೆ ಬಂದಿದೆ ಅಂತ ಕಾಣ್ಬೋದು. ವಿಲ್ಟ್ ಪ್ರಾಬ್ಲಮ್ ಇರೋದನ್ನು ತೋರಿಸ್ತೀನಿ. ಈಗ ಸದ್ಯಕ್ಕೆ ವಿಲ್ಟ್ ಪ್ರಾಬ್ಲಮ್ ಸಮಸ್ಯೆ ಇಲ್ಲದೆ ಇರ್ತಕ್ಕಂಥ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ಇದು. ಯಾವ ರೇಂಜಿಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಇದರ ವೆರೈಟಿ ಚಾಮ್ 33 ಬಂದು ಇತ್ತೀಚೆಗೆ ಸ್ವಲ್ಪ ಜನ ಅಂದರೆ ಕಂಪ್ನಿಯವ್ರು ಹೇಳಿರೋ ಪ್ರಕಾರ ಇದು ವೈರಸ್ ಫ್ರೀ ಅಂತ ಹೇಳ್ತಾರೆ. ಇದಕ್ಕೆ ವೈರಸ್ ರೋಗ ಬರೋದಿಲ್ಲ ಅಂತ ಸಾಮಾನ್ಯವಾಗಿ ಈ ವೆರೈಟಿಗೆ ಹೆಸರಿದೆ. ಕಂಪ್ಲೀಟ್ ಫಾರ್ಮಿಂಗ್ ಆದಮೇಲೆ ನೋಡೋಣ ಯಾವ ರೀತಿ ವೈರಸ್ ಇದೆಯೋ ಅಥವಾ ವೈರಸ್ ಇಲ್ಲದೆ ಇದೆಯೋ ಅಂತೇಳಿ. ಸದ್ಯಕ್ಕಂತ ವೈರಸ್ ಫ್ರೀ ಟೊಮೊಟೊ ವೆರೈಟಿ ಅಂತ ಹೇಳ್ತಾರೆ. ಇದರಲ್ಲಿ ನೋಡ್ಬೋದು ಈಗ ಕೇವಲ 1 ತಿಂಗಳಿಗೆ ಈ ರೇಂಜ್ಗೆ ಬೆಳೆ ಆಗಿದೆ ಅಂದರೆ ಇದಕ್ಕೆ ಸಾಯಿಲ್ ಅಪ್ಲಿಕೇಶನ್ನು, ಫರ್ಟಿಲೈಸರ್ಸ್ ಅಷ್ಟೇ ಚೆನ್ನಾಗಿ ಮಾಡಿರ್ತಾರೆ. ನೋಡ್ಬೋದು ನೀವಾಗ ಒಂದೇ ಜಮೀನಲ್ಲಿ ಅಲ್ಲಿಂದ ಆ ಕಡೆ ವಿಲ್ಟ್ ಇಲ್ಲ ಪ್ರಾಬ್ಲಮ್ಮು ಸಮಸ್ಯೆ, ಈ ಕಡೆ ವಿಲ್ಟ್ ಸಮಸ್ಯೆ ಇದೆ ಅಂತೆ. ಸುಮಾರು ಇದರಲ್ಲಿ ಅರ್ಧ ಎಕರೆ ಬಯಲಿಗೆ 2000 ಗಿಡ ನಾಟಿ ಮಾಡಿದ್ದೀವಿ. ಎಕ್ಸ್ಟ್ರಾ ಅಂತ ಹೇಳಿದರೆ ಒಂದು ಸಲ ನಾಟಿ ಮಾಡಿ 2000 ಗಿಡ ಎಕ್ಸ್ಟ್ರಾ ನಾಟಿ ಮಾಡಿದ್ದೇವೆ. ಅಲ್ಲಿಗೂ ಗಿಡಗಳು ಸಾಯ್ತಾನೆ ಇದ್ದಾವೆ ಅಂತ ಹೇಳ್ತಾರೆ. ನೋಡಿ ವಿಲ್ಟ್ ಸಮಸ್ಯೆ ಇದ್ದರೆ ನೋಡಿ ಈ ರೀತಿ ಹೊಸದಾಗಿ ಎಷ್ಟೋ ಗಿಡಗಳನ್ನ ನಾಟಿ ಮಾಡ್ತಾನೆ ಇರ್ತಾರೆ, ಆದ್ರೂ ಗಿಡ ಸಾಯ್ತಾನೆ ಇರುತ್ತೆ. ಈ ವಿಲ್ಟ್ ಸಮಸ್ಯೆಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಯಾವುದಿಲ್ಲ. ವಿಲ್ಟ್ ಸಮಸ್ಯೆ ಇದ್ದರೆ ತುಂಬ ಸಮಸ್ಯೆ ಟೊಮೊಟೊ ಫಾರ್ಮಿಂಗ್ ಮಾಡೋದು.
ನೀವು ಅಲ್ಲಿ ನೋಡ್ಬೇಕಾದ್ರೆ ಗ್ರೋತ್ ಆ ಕಡೆ ಯಾವ ರೇಂಜಿಗಿದೆ ಮತ್ತು ಗ್ರೋತ್ ಈ ಕಡೆ ಯಾವ ರೇಂಜಿಗಿದೆ ಅಂತಲೇ ಕಾಣ್ಬೋದು. ಅದರಿಂದ ಜಮೀನಲ್ಲಿ ಯಾವ ವಿಲ್ಟ್ ಸಮಸ್ಯೆ ಇದ್ದರೆ ಸ್ವಲ್ಪ ಟೊಮೊಟೊ ಹಾಕಬೇಕಾದ್ರೆ ಫಾರ್ಮಿಂಗ್ ಹಾಕಬೇಕಾದ್ರೆ ಯೋಚನೆ ಮಾಡಬೇಕು ಫಾರ್ಮರ್ಸು. ಯಾಕೆಂದರೆ ಗಿಡ ನಾಟಿ ಮಾಡಿದಾದ್ಮೇಲೆ ಬಂಡವಾಳ ಹಾಕಿ ಮತ್ತೆ ಗಿಡ ಫಾರ್ಮಿಂಗ್ ಸಕ್ಸಸ್ ಆಗಿಲ್ಲ ಅಂದರೆ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಲಾಸ್ ಆಗೋ ಚಾನ್ಸ್ ಎಲ್ಲ ಖಂಡಿತ ನಷ್ಟ ಆಗೇ ಆಗುತ್ತೆ. ಅದರಿಂದ ಬೆಳೆ ಆಯ್ಕೆ ಮತ್ತು ಮಣ್ಣಿನ ಆಯ್ಕೆ ಮತ್ತು ಟೈಮ್ ಇವೆಲ್ಲ ನೋಡಿ ನೀವು ಸಮಯಕ್ಕೆ ಸರಿಯಾಗಿ ತಳಿ ಆಯ್ಕೆ ಮಾಡಿ ಟೊಮೊಟೊ ನಾಟಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಬೋದು. ಕಟಿಂಗ್ ಚೆನ್ನಾಗಾಗಿದೆ ನೋಡಿ ಹೈಬ್ರಿಡ್. ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಈ ವೆರೈಟಿನ ಎಲ್ಲ ಯೂನಿಫಾರ್ಮ್ ಶೇಪಲ್ಲಿ ಇರುತ್ತೆ. ಸೈಜು ಹಣ್ಣು ಎಲ್ಲ ಒಂದೇ ಥರ ಇರುತ್ತೆ. ಈ ನಮಗೆ ಕೋಳಿ ಮೊಟ್ಟೆಗಳು ಬರುತ್ತಲ್ವ ಸೇಮ್ ಅದೇ ಥರನೇ ಇರುತ್ತೆ ವೆರೈಟಿ. ಇನ್ನು ಪ್ರಾರಂಭದಿಂದ ಹೋಗ್ಬೇಕಾದ್ರೆ ಈಗ ಮಣ್ಣು ಪ್ರಿಪ್ರೇಷನ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಹಸುವಿನ ಗೊಬ್ಬರ, ತಿಪ್ಪೆ ಗೊಬ್ಬರ ಅಂತ ಸಿಂಪಲ್ಲಾಗಿ ಹೇಳಬೇಕಾದ್ರೆ ಹಸು ಕೊಟ್ಟಿಗೆ ಗೊಬ್ಬರ, ಈ ರೀತಿ ಮಣ್ಣು ಪ್ರಿಪ್ರೇಷನ್ ಸಾಮಾನ್ಯವಾಗಿ ಎಲ್ಲ ರೈತರು ಇದನ್ನು ಮಾಡೇ ಮಾಡ್ತಾರೆ. ಈ ರೀತಿ ಸಾಯಿಲ್ ಪ್ರಿಪ್ರೇಷನ್ನು ಮತ್ತು ಬೇವಿನ ಹಿಂಡಿ, ಉಂಗೆ ಹಿಂಡಿ, ಹಾಗೆ DAP ಒಂದು 2 ಚೀಲ ಎಕರೆಗೆ, ಇದೆಲ್ಲ ಕಾಮನ್ ಎಲ್ಲ ಫಾರ್ಮರ್ಸ್ಗೆ ಗೊತ್ತೇ ಇರ್ತಕ್ಕಂಥದ್ದು. ಮತ್ತು ಸಾಲಿನಿಂದ ಸಾಲಿನ ಅಂತರ ನೀವು ಗಮನಿಸಿ. ಮೇಯ್ನು ನಾವು ಕೃಷಿನಲ್ಲಿ ಟೊಮೊಟೊ ಕೃಷಿನಲ್ಲಿ ಸಾಲಿನಿಂದ ಸಾಲಿಗೆ ಅಂತರ ಕೊಡಬೇಕಾಗಿರೋದು 5 ರಿಂದ 5 ಅಡಿ, 5 ರಿಂದ 5.5 ಅಡಿ ಸಾಮಾನ್ಯವಾಗಿ ನೋಡಿ. ಮತ್ತು ಈ ಟ್ರ್ಯಾಪ್ಗಳನ್ನ ಫಸ್ಟ್ ನಾವು ವಿಡಿಯೋ ಪ್ರಾರಂಭ ಮಾಡಿದ್ರೆ ಟ್ರ್ಯಾಪ್ಗಳಿಂದ ಒಂದು ಎಕರೆಗೆ ಸಾಮಾನ್ಯವಾಗಿ ಒಂದು 30 ರಿಂದ 40 ಟ್ರ್ಯಾಪ್ ಹಾಕಿದ್ರೆ ಚೆನ್ನಾಗಿ ಊಜಿ ಕಂಟ್ರೋಲ್ ಆಗುತ್ತೆ. ಇನ್ನು ಈ ಊಜಿ ಟ್ರ್ಯಾಪ್ಗಳು ಸಾಮಾನ್ಯವಾಗಿ ನಮಗೆ ಒಂದು ಅಂದರೆ ಈ ಹೊರಗಡೆಯಿಂದ ಬರ್ತಕ್ಕಂಥದ್ದು ಊಜುಗಳನ್ನ ಟ್ರ್ಯಾಪ್ ಮಾಡೋದಕ್ಕೆ 15 ರಿಂದ 20 ಟ್ರ್ಯಾಪ್ಗಳು ಆಲ್ಮೋಸ್ಟ್ ಸಾಕಾಗುತ್ತೆ ಒಂದು ಎಕರೆಗೆ ಪ್ರದೇಶದಲ್ಲಿ. ಈಗ ನಾವು ಈ ಹಿಂದೆ ಹೇಳಿದಾಗೆ ಹಿಂದಿನ ವಾಕ್ಯ ಸೆಂಟೆನ್ಸಲ್ಲಿ ಹೇಳಿದಾಗೆ ಸಾಲಿನಿಂದ ಸಾಲಿನ ಅಂತರ ನೋಡಿ ಆಲ್ಮೋಸ್ಟ್ ಹತ್ರ ಕೊಡಬಾರ್ದು. ಹತ್ರ ಯಾಕೆಂದರೆ ಬೇಸಿಗೆನಲ್ಲಿ ಗಾಳಿ ವಾತಾವರಣ ಚೆನ್ನಾಗಿದೆ, ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗುತ್ತೆ. 5 ರಿಂದ 5.5 ಅಡಿಗೆ ಒಂದು ಸಾಲಿನಿಂದ ಸಾಲಿನ ಅಂತರ ಬೆಡ್ ಪ್ರಿಪ್ರೇಷನ್ ಮಾಡಬೇಕಾಗಿರೋದು ಎಲ್ಲ ಮಾತಾಡ್ಕೊಂಡ್ವಿ. ಈಗ ಗಿಡದ ಅಂತರ, ಒಂದು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಡಬೇಕಂದ್ರೆ ಮಿನಿಮಮ್ ಬೇಸಿಗೆನಲ್ಲಿ ನಮಗೆ ನೋಡಿ ಈಗ ಗಮನಿಸಿ ಇಲ್ಲಿ 1.25 ರಿಂದ 2 ಅಡಿಗೆ ಇದೆ. ನಮಗೆ 2 ಅಡಿ ಗಿಡದಿಂದ ಗಿಡಕ್ಕೆ 2 ಅಡಿ ಸ್ಪೇಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಕಾರಣ ಏನಂದರೆ ತುಂಬ ಗಿಡ ಹತ್ರ ಆದಾಗ ಫ್ರೂಟ್ ಸೆಟ್ಟಿಂಗ್ ಆಗೋದಿಲ್ಲ, ಎಲ್ಲ ಫ್ಲವರ್ಸ್ ಎಲ್ಲ ಡ್ರಾಪ್ ಆಗುತ್ತೆ. ಮತ್ತು ಗಿಡದ ನೋಡಿದ್ವಿ 1 ಎಕರೆ ಪ್ರದೇಶದಲ್ಲಿ 4,000 ಹೆಚ್ಚು ಕಡಿಮೆ ಗಿಡಗಳು ತಗೊಳುತ್ತೆ ಸ್ಪೇಸಿಂಗು. ಈಗ ಮತ್ತು ಗೂಟಗಳ ವಿಚಾರ ನೋಡಿ, ಸುಮಾರು ಫಾರ್ಮರ್ಸು ಸಿಂಗಲ್ ಗೂಟಗಳನ್ನ ಹಾಕಿ ಮಾಡ್ತಾರೆ ನೋಡಿ. ಈ ರೀತಿ ಡಬಲ್ ಗೂಟಗಳನ್ನು ಮಾಡಿದರೆ ಏನಂತ ಉಪಯೋಗ ಅಂತ ನಮ್ಮ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಡಬಲ್ ಗೂಟಗಳನ್ನು ಮಾಡಿದ್ರೆ ಏನಪ್ಪ ಉಪಯೋಗ ಅಂದರೆ ನೋಡಿ ಈ ರೀತಿ ಗೂಟಗಳು ಡಬಲ್ ಇರುತ್ತೆ. ಮತ್ತು ಟಂಗೂಸು ಈ ಕಡೆ ಟ್ಯಾಗ್ ಮಾಡೋದಕ್ಕೆ, ಬಳ್ಳಿಗಳನ್ನ ಟ್ಯಾಗ್ ಮಾಡೋದಕ್ಕೆ ಡಬಲ್ ಇರುತ್ತಲ್ವ, ಈ ರೀತಿ ಡಬಲ್ ಆ ಕಡೆ ಲೆಫ್ಟ್ ಸೈಡ್ಗೆ ಈ ಕಡೆ ಬರ್ತಕ್ಕಂಥ ಬಳ್ಳಿಗಳನ್ನ ಈ ಕಡೆ ಗೂಟಕ್ಕೆ, ಆ ಕಡೆ ಬರ್ತಾ ಇರ್ತಕ್ಕಂಥ ಬಳ್ಳಿಗಳನ್ನ ಆ ಕಡೆ ಗೂಟಕ್ಕೆ, ಈ ರೀತಿ ಸಪ್ರೇಟಾಗಿ ನಾವು ಬಳ್ಳಿಗಳನ್ನ ಕಟ್ಟಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಇಲ್ಲಿ ಗಮನಿಸ್ತೀವಿ, ಇಲ್ಲಿ ಈಸಿಯಾಗಿ ಸಿಗುತ್ತೆ. ಯಾಕಂದರೆ ಗಿಡ ಡೆವಲಪ್ಮೆಂಟ್ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ನೋಡಿ. ಈ ಕಡೆ ಇರ್ತಕ್ಕಂಥ ಬಳ್ಳಿಗಳನ್ನ ಈ ಕಡೆ, ಆ ಕಡೆ ಇರ್ತಕ್ಕಂಥ ಬಳ್ಳಿಗಳನ್ನ ಆ ಕಡೆ, ಈ ರೀತಿ ಕಟ್ಟಿದಾಗ ನೋಡಿ ಮಿಡ್ಲಲ್ಲಿ ಗಾಳಿ ಸ್ಪೇಸ್, ಗಾಳಿ ವಾತಾವರಣ ಚೆನ್ನಾಗಿರೋದ್ರಿಂದ ನೋಡಿ ಈ ರೀತಿ ಫ್ರೂಟ್ ಸೆಟ್ಟಿಂಗ್ ಆಗುತ್ತೆ. ಸೇಮ್ ಇದು